ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಈ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡೇ ಇರ್ತೀರ. ಇಟ್ಸ್ ಹೌ ಟು ಡೂ ಸ್ಟ್ರೈಟ್ನಿಂಗ್ ಎಟ್ ಹೋಮ್ ಅಂತ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ನನ್ನ ಹೇರ್ ಎಷ್ಟು ಕರ್ಲಿಯಾಗಿ ಆಮೇಲೆ ವೇವಿ ಆಗೈತೆ. ಬಟ್ ಮೋಸ್ಟ್ ಆಫ್ ದ ವೀಡಿಯೋಸಲ್ಲೆಲ್ಲ ಹಿಂಗಿರಲ್ಲ, ಬಿಕಾಸ್ ನಾನು ಆಲ್ಮೋಸ್ಟ್ ಯಾವಾಗೂ ಸ್ಟ್ರೈಟ್ನಿಂಗ್ ಮಾಡ್ಕೊಂಡೇ ಇರ್ತೀನಿ. ಸೊ ಅದಕ್ಕಾಗಿ ಫಸ್ಟ್ 2 ಇಯರ್ಸ್ ಬ್ಯಾಕಲ್ಲಾದರೆ ನನಗೇನು ಪ್ರಾಬ್ಲಮ್ ಇರಲಿಲ್ಲ. ನಾನು ಹೇರ್ ಬೊಟಾಕ್ಸ್ ಮಾಡಿಸಿದ್ನಲ್ಲ, 1 ಇಯರ್ ಇತ್ತು ಆಲ್ಮೋಸ್ಟ್, ಸಕ್ಕದಾಗಿತ್ತು. ಆ್ಯಂಡ್ ಅದಾದಮೇಲೆ ಒಂದು ಹೇರ್ ಸ್ಮೂತ್ನಿಂಗ್ ಅಂತ ಒಂದು ಸಲೂನ್ಗೆ ಹೋಗಿ ಮಾಡಿಸ್ಕೊಂಡೆ. ದಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್. 2 ದಿನವೂ ಇರಲಿಲ್ಲ, ಅದಕ್ಕೂ ಬೇಜಾನ್ ದುಡ್ಡು ಇನ್ವೆಸ್ಟ್ ಮಾಡಿದೆ. ಸೊ ಅದಾದಮೇಲೆ ಡಿಸೈಡ್ ಮಾಡಿದೆ ನಾನು ಯಾವುದೂ ಹೇರ್ ಸ್ಟ್ರೈಟ್ನಿಂಗ್ ಬೊಟಾಕ್ಸ್ ಏನು ಮಾಡಿಸ್ಬಾರ್ದು ಅಂತ. ಸೊ ಈಗ ಎಲ್ಲಿ ಹೋಗಬೇಕು ಅಂದರೂ ನಾನೀ ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ ಗೈಸ್. ಆ್ಯಂಡ್ ಮೋರ್ ಓವರ್ ಡೈಲಿ ಕೂಡ ಮಾಡ್ಕೊತೀನಿ, ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ, ಬಿಕಾಸ್ ನಂಗೆ ಈ ಥರ ವೇವಿ ಆಗಿದ್ದರೆ ಇಷ್ಟ ಆಗೋಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಸ್ಟ್ರೈಟ್ನಿಂಗ್ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಉದ್ದ ಬರುತ್ತೆ. ಸೊ ನನಗೆ ಉದ್ದ ಕೂದಲು ಇಷ್ಟ ಅಂದ್ಬಿಟ್ಟು ಆಲ್ಮೋಸ್ಟ್ ಯಾವಾಗೂ ಮಾಡ್ಕೊತೀನಿ. ಆವಾಗ ಇಲ್ಲಿಗಿಂತ ಇನ್ನೊಂದು ಚೂರು ಉದ್ದ ಬಂದಿರುತ್ತೆ. ಸೊ ಅದೊಂದು ಅಡ್ವಾಂಟೇಜ್ಗಾಗಿ ನಾನು ಯಾವಾಗೂ ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ. ಸೊ ನಾನು ಹೇಗೆ ಅಂದರೆ, ಇವತ್ತು ಹೆಡ್ ಬಾತ್ ಮಾಡಿದ್ರೆ ಇವತ್ತೇ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ತೇವ ಇರುತ್ತೆ. ನನ್ನ ಹತ್ರ ಡ್ರೈಯರ್ ಇದೆ, ಸ್ಟಿಲ್ ನಾನು ಡ್ರೈಯರ್ ಯೂಸ್ ಮಾಡಲ್ಲ, ಬಿಕಾಸ್ ಇದೇ ಡ್ಯಾಮೇಜ್ ಆಗುತ್ತೆ. ಇನ್ನು ಇದು ಸೇರಿಸಿ ಯಾಕೆ ಡಬಲ್ ಡ್ಯಾಮೇಜ್ ಅಂದ್ಕೊಂಡು ಮೋಸ್ಟ್ ಆಫ್ ದ ಟೈಮ್ ನಾನು ಇದು ಯೂಸ್ ಮಾಡಲ್ಲ. ಜಸ್ಟ್ ನಿಮಗೆ ತೋರಿಸೋಣ ಅಂತ ಇಟ್ಕೊಂಡಿದ್ದೀನಿ. ಇದು ಫಿಲಿಪ್ಸ್ದು ಆ್ಯಂಡ್ ಆಲ್ಸೋ ಇದು ಕೂಡ ಫಿಲಿಪ್ಸ್ದೆ. ಸೊ 2 ಫಿಲಿಪ್ಸು. ಬಟ್ ನಾನು ಡ್ರೈಯರ್ನ ಯೂಸ್ ಮಾಡಲ್ಲ. ಬಟ್ ನನ್ನ ಹತ್ರ ಇದೆ, ಪಕ್ಕಕ್ಕೆ ಹಾಕ್ಬಿಡೋಣ. ಸೊ ನಾನು ಜಸ್ಟ್ ಸ್ಟ್ರೈಟ್ನರ್ ಮಾತ್ರ ಯೂಸ್ ಮಾಡ್ತೀನಿ. ಸೊ ಇದು ಕೂಡ ಏನಂತ ಕಾಸ್ಟ್ಲಿ ಅಲ್ಲ, ಮೇ ಬಿ ಇದೇನು 1000 ಒಳಗಡೆನೇನು, ನನಗೆ ಗೊತ್ತೇ ಇಲ್ಲ. ತೊಗೊಂಡು ತುಂಬ ಇಯರ್ಸ್ ಆಯಿತು, ಆವಾಗಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಅದಕ್ಕೆ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಗ ಜಾಸ್ತಿ ಲೇಟ್ ಮಾಡೋದೇ ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇದನ್ನು ಹೀಟ್ಗೆ ಹಾಕಿದ್ದೀನಿ, ಒಂದೇ ನಿಮಿಷ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಸ್ಟೆಪ್ ಏನಂದರೆ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ. ಸೊ ಫಸ್ಟ್ ಇದನ್ನು ಯೂಸ್ ಮಾಡ್ತೀನಿ, ಬಿಕಾಸ್ ಗೊತ್ತಲ್ಲ, ಹೇಳಿದ್ನಲ್ಲ ನಾನು ಡೈಲಿ ಮಾಡ್ಕೊತೀನಿ ಅಂತ. ಸೊ ಡ್ಯಾಮೇಜ್ ಆಗಬಾರ್ದು ಅಂತ ಆಲ್ಮೋಸ್ಟ್ ಯಾವಾಗೂ ಮಾಡ್ಕೊತೀನಿ. ಅದಕ್ಕಾಗಿಯೇ ಹೀಟ್ ಪ್ರೊಟೆಕ್ಷನ್ ಯೂಸ್ ಮಾಡ್ತೀನಿ. ಮುಂಚೆ ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ಆಮೇಲೆ ನನಗೆ ಅನ್ನಿಸ್ತು ಯೂಸ್ ಮಾಡೋಣ ಅಂತ. ನಿಮಗೆ ಬೇಕಾದ್ರೆ ಹಿಂಗೆ ಹಾಕೋಬೋದು, ಇಲ್ಲಾಂದರೆ ಆರಾಮಾಗಿ ಈ ಥರ ಸ್ಪ್ರೇ ಮಾಡಿಕೊಂಡು ಈ ಆಯಿಲ್ ಥರ ಕೂಡ ಸ್ಪ್ರೇ ಮಾಡ್ಕೊಬೋದು. ಸೊ ಇದು ಒಂದು ಹೀಟ್ ಪ್ರೊಟೆಕ್ಷನ್. ಸೊ ಸ್ವಲ್ಪ ಡ್ಯಾಮೇಜ್ ಕಮ್ಮಿ ಆಗುತ್ತೆ ಅಂತ. ಸೊ ಅದಕ್ಕೆ ಬೇಕಾಗಿರೋವಂಥ ಐಟಮ್ಸ್ಗಳಲ್ಲಿ ಒಂದು ಕೂಮ್, ಥರ ಕ್ಲಿಪ್ಸ್. ಆ್ಯಕ್ಚುಲಿ ಸೆಕ್ಷನ್ ಕ್ಲಿಪ್ ಇದೆ, ಬಟ್ ಎಲ್ಲಿದೆಯೋ ಗೊತ್ತಿಲ್ಲ, ಹುಡ್ಕೋಕ್ಕಾಗಲ್ಲ. ನಾವೇನಿದು ಸಡನ್ ಕ್ವಿಕ್ ಡಿಸಿಷನ್ಸ್ ಅಲ್ವಾ, ವೀಡಿಯೋ ಮಾಡಬೇಕು ಅನ್ನೋದು ಸಡನ್ ಪ್ಲ್ಯಾನು. ಅದಕ್ಕಾಗಿ ಕಣ್ಣಿಗೆ ಕಾಣುವ ಕ್ಲಿಪ್ಪುಗಳೆಲ್ಲ ನನಗೆ ತಾನೇ ಅಂದ್ಕೊಂಡು ಯಾವ್ದು ಸಿಕ್ತು ಎಲ್ಲ ತಗೊಬಂದ್ಬಿಟ್ಟಿದ್ದೀನಿ. ಬಟ್ ಇಟ್ಸ್ ಡಿಪೆಂಡ್, ಓಕೆನಾ. ಎಲ್ರಿಗೂ ಒಂದೇ ಥರ ಮಾಡ್ಕೊತಾರೆ ಅಂತ ಹೇಳಲಿಲ್ಲ. ಪ್ರೋಸ್ ಆದರೆ ಸುಮ್ಮನೆ ಹಿಂಗೆ ಸೆಕ್ಷನ್ ಮಾಡಿ ಮಾಡ್ಕೊಬಿಡ್ತಾರೆ. ಬಟ್ ಬಿಗಿನರ್ಸ್ ಆದ್ರೆ ಸ್ವಲ್ಪ ಕಷ್ಟ. ಬಟ್ ಟು ಬಿ ಫ್ರ್ಯಾಂಕ್, ನಾನು ಹೇಗೆ ಅಂದರೆ ಫ್ರಂಟಲ್ಲಿ ಒಂಚೂರು ಮಾಡ್ಬಿಡ್ತೀನಿ ಆ್ಯಂಡ್ ಇಲ್ಲಿ ಎಡ್ಜಲ್ಲಿ ಒಂಚೂರು ಮಾಡ್ಬಿಡ್ತೀನಿ, ಅಷ್ಟೇ, ಐ ಆಮ್ ಡನ್. ಬಟ್ ಇವತ್ತು ವಿಡಿಯೋ ಮಾಡೋಕ್ಕಾಗಿ ತೋರಿಸ್ತಾ ಇದ್ದೀನಿ. ಫಸ್ಟು ಪಾರ್ಟಿಷನ್ ತೊಗೊಳ್ಳಿ, ಸೆಂಟರ್ ಪಾರ್ಟಿಷನ್. ಅದಾದಮೇಲೆ ನಿಮಗೆ ಹೆಂಗೆ ಬೇಕೋ ಆ ಥರ. ಆ್ಯಕ್ಚುಲಿ ಏನು ಗೊತ್ತಾ, ಏನೋ ಅಂದ್ಕೊತಾ ಇದ್ದೀನಿ ನಾನು, ಏನೇನೋ ಅಂದ್ಕೊತಾ ಇದ್ದೀನಿ, ಆ ವಿಡಿಯೋ ಈ ವಿಡಿಯೋ ಅಂತ. ಬಟ್ ಯಾವಾಗ ಏನೇನು ವಿಡಿಯೋ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಾನು ಹೇಳ್ತಾ ಇರ್ತೀನಲ್ಲ, ನನ್ನ ವಿಶ್ ಲಿಸ್ಟಲ್ಲಿ ಒಂದಷ್ಟು ದಿನ ಅಂದ್ಕೊತಾ ಇದ್ದೆ, ನಾನು ಒಬ್ಬಳೇ ಆಚೆ ಹೋಗಬೇಕು, ಮೂವಿಗೆ ಆ ಥರ ಅಂತ. ನಾನು ಯಾವತ್ತೂ ಹೋಗಿಲ್ಲ. ಸೊ ಈ ಸಂಡೇ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ, ಬಿಕಾಸ್ ನಮ್ಮ ಮನೇಲಿ ಯಾರೂ ಇಲ್ಲ ಅಂತ ಹೇಳಿದ್ನಲ್ಲ, ನಮ್ಮ ಮಮ್ಮಿಯವ್ರು ಊರಿಗೆ ಹೋಗಿದ್ದಾರೆ. ಸೊ ಅಟ್ಲೀಸ್ಟ್ ಈ ಗ್ಯಾಪಲ್ಲಿ ನಾನು ಸಂಡೇ ಒಂದು ಸಲ ನಾನು ಟೈಮ್ ಕೊಟ್ಕೊಂಡು ಎಲ್ಲನ ಹೋಗಿ ಶಾಪಿಂಗ್ ಮಾಡಿಕೊಂಡು ಮೂವಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಸೋ ಅದಾಗುತ್ತೋ ಇಲ್ಲವೂ ಗೊತ್ತಿಲ್ಲ, ಬಿಕಾಸ್ ಎವ್ರಿ ಟೈಮ್ ಅಂದ್ಕೊತೀನಿ. ಬಟ್ ನಾನು ಹೋಗಲ್ಲ, ನನಗೆ ಭಯ ಜಾಸ್ತಿ, ಆಚೆ ಹೋಗೋಕ್ಕೆ ಭಯ. ಸೊ ಹೋದರೆ ಅದನ್ನು ವ್ಲಾಗ್ ಮಾಡ್ಕೊಂಡು ಬರ್ತೀನಿ. ಒಂದು ಮೂವಿ, ಒಂದು ಶಾಪಿಂಗ್, ಆ ಥರ ಎಲ್ಲ ಅಂದ್ಕೊಂಡಿದ್ದೀನಿ. ಸೊ
ಆ್ಯಂಡ್ ಆಲ್ಸೋ ಈ ರೂಮ್ ಸೆಟಪ್ನ ಚೇಂಜ್ ಮಾಡ್ಬೇಕು ಅನ್ಕೊತಾ ಇದ್ದೀನಿ. ಬಿಕಾಸ್ ನಾನು ಎಷ್ಟೇ ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂದ್ಕೊಂಡ್ರು ಏನೋ ಸ್ವಲ್ಪ ಬ್ಲರಿಯಾಗಿ ಬರುತ್ತೆ. ಸೊ ಈ ಬೆಡ್ನೆಲ್ಲ ಹಿಂಗೆ ತಿರುಗಿಸಿ ಹಂಗೆ ಮಲಗಿಸಿ ಏನೇನೋ ಮಾಡಿಬಿಡ್ಬೇಕು ಅನ್ಕೊತಾ ಇದ್ದೀನಿ. ಬಟ್ ನಾನು ಒಬ್ಬಳೇ ಇದ್ನಲ್ಲ, ನನಗೆ ಆಗಲಿಲ್ಲ ಟ್ರೈ ಮಾಡೋಕ್ಕೂ, ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತಲ್ಲ. ಬಟ್ ಸ್ಟಿಲ್ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾಡ್ತೀನಿ. ಸಂಜೆ ಬಂದ್ಬಿಟ್ಟು ಇದನ್ನು ಹಿಂಗೆ ತಿರುಗಿಸ್ಬಿಟ್ಟು ಅಲ್ಲೊಂಚೂರು ಖಾಲಿ ಜಾಗ ಮಾಡ್ಕೊಬಿಟ್ಟು ರೂಮ್ ಮೇಕ್ ಓವರ್ ಮಾಡ್ಕೊಂಬಿಡ್ತೀನಿ. ಓಕೆ, ಇವಾಗ ಇದು ಹೀಟ್ ಆಗಿದೆ ಅನಿಸುತ್ತೆ. ಇದು ಸ್ವಲ್ಪ ಲೈಕ್ ಇವಾಗಿನ ಥರ ಟೆಂಪ್ರೇಚರ್ ಸೆಟ್ ಎಲ್ಲ ಮಾಡೋಕ್ಕಾಗಲ್ಲ, ಹಳೇದು. ಸೊ ಅದಕ್ಕಾಗಿ ಏನು ಗೊತ್ತಾ, ನಂಗೆ ಆ ಕ್ಲಿಪ್ಗಳೆಲ್ಲ ಹಾಕ್ಕೊಂಡು ಮಾಡ್ಕೊಳಕ್ಕೆ ಬರಲ್ಲ, ಟು ಬಿ ಫ್ರ್ಯಾಂಕ್. ಸೊ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಬಿಕಾಸ್ ನನಗೆ ಬರೋದೇ ಇಲ್ಲ ಕ್ಲಿಪ್ಗಳೆಲ್ಲ ಹಾಕ್ಕೊಂಡು. ಬಟ್ ಎಲ್ಲರೂ ಮಾಡ್ಕೊತಾರೆ, ಹಿಂಗೆ ಸುತ್ತಿ ಇಲ್ಲಿ ಹಿಂಗೆ ಹಾಕ್ಕೊಬಿಟ್ಟು ಇಷ್ಟನ್ನು ಮಾತ್ರ ಮಾಡ್ಕೊತಾರೆ. ಸೊ ಹಿಂಗೆ ಅಲ್ಲಿಂದ ಇಲ್ಲಿಂದೆಲ್ಲ ಕ್ಲಿಪ್ಗಳು ಹಾಕ್ಬಿಡೋದು. ಆ್ಯಂಡ್ ಆಲ್ಸೋ ನನಗೇನು ಗೊತ್ತಾ ಪ್ರಾಬ್ಲಮ್, ಈಗ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಅಲ್ಲಿದೆ, ಒಂದು ಸೈಡ್ ಮಿರರ್ ಇಲ್ಲಿದೆ. ನಾನು ಈ ವಿಡಿಯೋ ನೋಡ್ಕೊಂಡು ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಏನಂದರೆ ರೂಟ್ಸಿಂದ ಸ್ಟಾರ್ಟ್ ಮಾಡಬಾರ್ದು, ಒಂದು ಸ್ವಲ್ಪ ಲೈಕ್ 1 ಇಂಚ್ ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿ ಈ ಥರ ಸ್ವಲ್ಪ ಸ್ಲೋ ಆಗಿ ಬರಬೇಕು. ಯಾಕೆಂದರೆ ಅಲ್ಲಿಗೆ ಸ್ವಲ್ಪ ಹೀಟ್ ಬೀಳಬೇಕಲ್ಲ. ಸೊ ಹಂಗೆ ಎಳ್ಕೊಬಂದರೆ ಲೈಕ್ ನಿಮ್ಮ ಹತ್ರ ಎಷ್ಟೇ ಹಳೇದಾಗಿರಲಿ ಸ್ಟ್ರೈಟ್ನರು ವರ್ಕ್ ಆಗುತ್ತೆ. ಲೈಕ್ ಒಬ್ಬೊಬ್ರು ಅನ್ಕೊತಾರೆ ಇದು ಹಳೇದಾಗೋಯ್ತು ಅಂತ. ಬಟ್ ಪ್ರಾಬ್ಲಮ್ ಅದಲ್ಲ. ಲೈಕ್ ಹೊಸದಾದರೆ ಹೀಟ್ ಬೇಗ ಆಗುತ್ತೆ, ಹಳೇದಾದರೆ ಸ್ವಲ್ಪ ಲೇಟ್ ಆಗುತ್ತೆ ಬಿಸಿ ಆಗೋಕ್ಕೆ. ಸೊ ಈ ಥರ ಮಾಡಿದ್ರೆ ಹೋಗಿತ್ತು. ಸೊ ನೋಡ್ಬೋದು ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಅದಕ್ಕೆ ಅನಿಸುತ್ತೆ ನಾನು ಆಲ್ಮೋಸ್ಟ್ ಯಾವಾಗೂ ಸ್ಟ್ರೈಟ್ನಿಂಗ್ ಮಾಡಿಕೊಂಡೇ ಹೊರಗಡೆ ಹೋಗೋದು. ಬಟ್ ಆ್ಯಕ್ಚುಲಿ ಇದೇನು ಒಳ್ಳೇದಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನನಗೆ ಗೊತ್ತಾಗ್ತಾ ಇದೆ ನನಗೆ ಎಷ್ಟೊಂದು ಹೇರ್ ಫಾಲ್ ಆಗುತ್ತೆ ಗೊತ್ತಾ. ಲೈಕ್ ವೀಡಿಯೋ ಮಾಡೋರೆಲ್ಲ ಹೆಂಗೆ ಅಂದರೆ ಹೇರ್ ಫಾಲ್ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ, ಯಾವಾಗಾದರೂ ಮಾಡ್ಕೋಬೋದು ಅಂತೆಲ್ಲ ಹೇಳ್ತಾರೆ. ಬಟ್ ಎಲ್ಲ ಸುಳ್ಳು. ಎಷ್ಟು ಹೇರ್ ಫಾಲ್ ಆಗುತ್ತೆ ಗೊತ್ತಾ. ಬಟ್ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಸ್ಟಿಲ್ ಮಾಡ್ಕೊತೀವಿ. ಸೊ ಚೆನ್ನಾಗಿ ಬಿಸಿ ಆಗಿದೆ ಅಲ್ವಾ ಸ್ಟ್ರೈಟ್ನರು, ಅದಕ್ಕೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗ್ತಾಯಿದೆ. ಸೊ ಹೀಗೆ ನಾನು ನೋಡಿದ್ರೆ ಥರ ಕ್ಲಿಪ್ಸ್ ಎಲ್ಲ ತೊಗೊಬಂದರೆ ನೋಡಿದ್ರೆ ನಾನು ಯಾವುದೂ ಕ್ಲಿಪ್ಸೇ ಯೂಸ್ ಮಾಡ್ತಿಲ್ಲ. ಹೆಂಗೆ ಮಾಡ್ಕೊತಾರಪ್ಪ ಕ್ಲಿಪ್ಸ್ ಎಲ್ಲ ಹಾಕ್ಕೊಂಡು, ನಂಗೆ ಬರ್ತಾನೆ ಇಲ್ಲ. ಅದೇ ಹೇಳೋದ್ನಲ್ಲ, ನಾನು ಇಷ್ಟೇ ಮಾಡ್ಕೊಳ್ಳೋದು. ಸೊ ನಂಗೆ ಚೆನ್ನಾಗಿ ಅಭ್ಯಾಸ ಇರೋದಕ್ಕೆ ನಾನು ಹೀಗೆ ಸೆಕ್ಷನ್ ತೊಗೊಂಡು ತುಂಬ ಚೆನ್ನಾಗಿ ಮಾಡ್ಕೊಬಿಡ್ತೀನಿ. ಒಂದು ಸೈಡ್ ಮಾಡ್ಕೊಂಡು ತೋರಿಸ್ತೀನಿ ಬೇಕಾದ್ರೆ ನಿಮಗೆ ಡಿಫ್ರೆನ್ಸು. ಸೊ ಇವಾಗ 1-2-3 ಡೇಸ್ ನಮ್ಮಲ್ಲಿ ಯಾರೂ ಇರಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕಾಗಿ ಯಾವ್ಯಾವ ವೀಡಿಯೋಸ್ ಆಯಿತೋ ಎಲ್ಲ ಮಾಡ್ಕೊಬಿಡ್ತೀನಿ 1-3 ದಿನ ಚೆನ್ನಾಗಿ. ಲೈಕ್ ಎಲ್ಲರೂ ಇದ್ರೂ ವೀಡಿಯೋ ಮಾಡ್ಬೋದು. ಬಟ್ ಅವ್ರು ಏನೋ ಟಿ ವಿ ಸೌಂಡು ಇನ್ನೊಂದು ಮತ್ತೊಂದೆಲ್ಲ ಕೇಳಿಸ್ತಾ ಇರುತ್ತಲ್ಲ. ಸೊ ಇವಾಗಾರೆ ಖಾಲಿ, ಅದಕ್ಕೆ ಸೊ ಹಿಂಗಿರುತ್ತೆ ಕ್ಯೂಟಾಗಿ ಲಂತಾಗಿ. ಸೊ ನಿಜ ಹೇಳ್ತಾ ಇದ್ದೀನಿ, ತುಂಬ ಕಷ್ಟ ಅಂತ ಏನಿಲ್ಲ, ಫುಲ್ ಸಿಂಪಲಾಗಿ ಮಾಡ್ಕೊಳ್ಳೋದು. ಓಕೆನಾ. ಲೈಕ್ ನಂಗೆ ಅಭ್ಯಾಸ ಇರೋದಕ್ಕೆ ನಾನು ಇಷ್ಟಿಷ್ಟು ಸೆಕ್ಷನ್ ತೊಗೊಂಡು ಮಾಡ್ಕೊತಾ ಇದ್ದೀನಿ. ಇಲ್ಲ ನೀವೇನ ಬಿಗಿನರ್ಸ್ ಆದರೆ ಸುಮ್ಮನೆ ಈ ಥರ ಚೂರು ನಿಮಗೆ ಎಷ್ಟು ಅನಿಸುತ್ತೋ ಅಷ್ಟು ತೊಗೊಂಡು ಹಿಂಗೆ ಮಾಡ್ಕೊಂಡ್ರೆ ಮುಗ್ದೋಗುತ್ತೆ. ನಿಮಗೆ ಯಾವ್ದಾದ್ರು ವೀಡಿಯೋಸ್ ಬೇಕಿದ್ರೆ ಕಮೆಂಟ್ ಮಾಡಿ. ಓಕೆನಾ, ನಾನು ಆ ವೀಡಿಯೋಸು ಮಾಡ್ತೀನಿ. ಲೈಕ್ ತುಂಬ ಜನ ನನ್ನ ಪರ್ಸ್ನಲಾಗಿ ಕೇಳ್ತಾರೆ, ಲೈಕ್ ಆ ಹೇರ್ ಸ್ಟೈಲ್ ತೋರಿಸ್ತೀರಾ, ಈ ಹೇರ್ ಸ್ಟೈಲ್ ತೋರಿಸ್ತೀರಾ ಅಂತ. ಸೊ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾರು ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಆದಷ್ಟು ಬೇಗ 6K ಮಾಡಿ ಅಂತ ಕೇಳಿ ನನಗೂ ಸಾಕಾಯಿತು. ಸೊ ನೋಡ್ಬೋದು ನೀವು ಡಿಫ್ರೆನ್ಸು. ಇದು ಹೇಗೆ ಬೌನ್ಸಿ ಆಗಿರುತ್ತೆ ಲೈಕ್ ಆಫ್ಟರ್ ಸ್ಟ್ರೈಟ್ನಿಂಗ್. ಇದು ನನ್ನ ರಿಯಲ್ ಹೇರ್, ವೇವಿ ಹೇರ್. ಸೊ ಯಾವ್ದು ಚೆನ್ನಾಗಿದೆ. ನನಗೆ ಟು ಬಿ ಫ್ರ್ಯಾಂಕ್ ಇದೇ ಇಷ್ಟ, ಬಿಕಾಸ್ ನನಗೆ ವೇವಿ ಅಂದರೆ ಇಷ್ಟ ಅಲ್ಲ. ಸೊ ಅದಕ್ಕೆ ಆಲ್ಮೋಸ್ಟ್ ನಾನು ಯಾವಾಗೂ ಮಾಡ್ಕೊತೀನಿ. ಹಂಗೆ ಮಾಡ್ಕೊಂಡು ಹಿಂಗೆ ಅನ್ಕೊತಾ ಇರ್ತೀನಿ ಅಷ್ಟೇ. ಸೊ ನಾನು ಅನ್ಕೊತಾ ಇದ್ದೀನಿ, ಯಾವುದದು ಅರ್ಬನ್ ಯೋಗದು 3-in-1 ಅಂತ ಬರ್ತಿದೆಯಲ್ಲ ಹೇರ್ ಡ್ರೈಯರು,
ಅದು ತೊಗೋಬೇಕು ಅಂತ. ನಿಮ್ಗೆ ಏನಾನ ಅದರ ರಿವ್ಯೂ ಬೇಕಿದ್ರೆ ಹೇಳಿ, ನಾನು ಇನ್ನೂ ತೊಗೊಂಡಿಲ್ಲ, ಇವಾಗ ತೊಗೋಬೇಕು ಅಂತ ಅನ್ಕೊತಾ ಇದ್ದೀನಿ, ತೊಗೊತೀನಿ. ಸೊ ಇಷ್ಟೇ ನಾವು ಮಾಡ್ಕೊಳ್ಳೋದು. ಲೈಕ್ ನಂಗೆ ಚೆನ್ನಾಗಿ ಪ್ರಾಕ್ಟೀಸ್ ಇದೆ, ಏನು ದಿನಕ್ಕೆ ವಾರದಲ್ಲಿ 3-4 ಸತಿ ಮಾಡ್ಕೊತೀನಿ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ ನಂಗೆ. ಐ ಲುಕ್ ಪ್ರಿಟಿ ಇನ್ ಲಾಂಗ್ ಹೇರ್ ಆ್ಯಕ್ಚುಲಿ. ಬಟ್ ಏನಂದರೆ ನನಗೆ ಲಾಂಗ್ ಹೇರು ಇಷ್ಟನಾ, ಹಾಗೆ ಯಾವ್ದಾದ್ರು ಶಾರ್ಟ್ ಹೇರ್ ವಿಡಿಯೋ ನೋಡಿದೆ ಅಂದರೆ ಅದು ಇಷ್ಟ ಆಗುತ್ತೆ. ಆಮೇಲೆ ನನ್ನ ವೀಡಿಯೋಸ್ ನೋಡೋರೆಲ್ಲ ಆಲ್ಮೋಸ್ಟು 25-35 ಆ ರೇಂಜಲ್ಲಿರೋ ಲೇಡೀಸ್. ಸೊ ನಿಮ್ಗೆ ಯಾವ್ದಾದ್ರು ವೀಡಿಯೋಸ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ, ಲೈಕ್ ಇದೇ ಥರ ವೀಡಿಯೋ ಬೇಕು ಅಂತ. ಸೊ ನಾನು ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಏನಾದ್ರು ಹೋಮ್ ಡೆಕೋರ್ ಆರ್ ಮೀಶೋಯಿಂದ ಅಮೆಝಾನಿಂದ ಏನಾದ್ರು ತರಿಸಿ ರಿವ್ಯೂ ಮಾಡಬೇಕಂದ್ರೆ ಹೇಳಿ. ಲೈಕ್ ನಾನು ಏನಂದರೆ ಏನೂ ತರಿಸ್ಕೊಳ್ಳಲ್ಲ, ಬಿಕಾಸ್ ನನಗೆ ಏನೇನು ಬೇಕೋ ಎಲ್ಲ ತೊಗೊಂಬಿಟ್ಟಿರ್ತೀನಿ ಆ್ಯಂಡ್ ಕಾಯಕ್ಕಾಗ್ದಿರ ಎಲ್ಲ ವೀಡಿಯೋ ಮಾಡ್ಕೊಬಿಟ್ಟಿರ್ತೀನಿ. ಸೊ ಅದಕ್ಕಾಗಿ ಮುಗೀತು ಗೈಸ್, ನಾನು ಇಷ್ಟೇ ರೆಗ್ಯುಲರಾಗಿ ಮಾಡ್ಕೊಳ್ಳೋದು. ಅದಾದಮೇಲೆ ಲೈಕ್ ನಾನು ಸೈಡ್ ಪಾರ್ಟಿಷನ್ ತೊಗೊಳ್ಳೋದ್ರಿಂದ ಒಂದ್ಸಲ ಸೈಡ್ ಪಾರ್ಟಿಷನ್ ಕೂಡ ತೊಗೊಂಡು ಸೊ ಇವಾಗ ನೋಡ್ಬೋದು. ಲೈಕ್ ನೀವೇ ನೋಡಿರಿ ಬಿಗಿನಿಂಗು ಇವಾಗ ಏನು ಡಿಫ್ರೆನ್ಸ್ ಇದೆ ಅಂತ. ಲೈಕ್ ಸ್ವಲ್ಪ ಲೆಂತಾಗಿ ಕಾಣಿಸುತ್ತೆ, ಆಮೇಲೆ ಸ್ವಲ್ಪ ಸೆಟ್ಟೆಲ್ಲ ಕಾಣುತ್ತೆ. ಇದಾದಮೇಲೆ ಒಂದು ಹೇರ್ ಸಿರಮ್ ಹಾಕಬೇಕು, ಬಟ್ ನಾನು ಹೇರ್ ಸಿರಮ್ ತೊಗೊಂಡಿಲ್ಲ, ಅಲ್ಲೇ ಇದೆ. ಸೊ ಯಾವುದಾದ್ರೂ ಹೇರ್ ಸಿರಮ್ ಹಾಕ್ಕೊಬಿಟ್ರೆ ಚೆನ್ನಾಗಿರುತ್ತೆ. ಸೊ ನಾನು ಹೇಳಿದ್ನಲ್ಲ ಹೇರ್ ಫಾಲ್ ಆಗುತ್ತೆ ಚೆನ್ನಾಗಿ ಅಂತ, ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋವಾಗೇ ಚೆನ್ನಾಗಿ ಹೇರ್ ಫಾಲ್ ಆಗೋಗ್ಬಿಟ್ಟಿರುತ್ತೆ. ಎಷ್ಟೊಂದು ಸಲ ಅನ್ಕೊತೀನಿ ಬೇಡ ಬಿಡು, ಹೆಂಗಿದ್ರೆ ಹಂಗೆ ಸಾಕು, ಏನು ಮಾಡ್ಕೊಳ್ಳೋದು ಬೇಡ ಅಂತ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಅನಿಸುತ್ತಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ, ಅದಕ್ಕಾಗಿ ಹೇರ್ನ ಡ್ಯಾಮೇಜ್ ಮಾಡ್ಕೊಂಡು ಮಾಡ್ಕೊತಾ ಇರ್ತೀನಿ. ಬಟ್ ಇಟ್ಸ್ ಓಕೆ, ಕ್ಯೂಟಾಗಿರುತ್ತೆ, ಲೈಕ್ ಚೆನ್ನಾಗಿರುತ್ತೆ. ಆ್ಯಂಡ್ ಅರ್ಬನ್ ಯೋಗ್ದು ಕೂಡ ನಾನು ಸಿಕ್ಕಾಪಟ್ಟೆ ರಿವ್ಯೂ ನೋಡಿದ್ದೀನಿ, ಚೆನ್ನಾಗಿದೆ ಅಂತ. ಆದಷ್ಟು ಬೇಗ ಅದನ್ನು ತೊಗೊಂಡು ಟ್ರೈ ಮಾಡ್ತೀನಿ. ಮೇ ಬಿ ಅದು ಚೆನ್ನಾಗಿದೆ ಅಂತ ಅನಿಸುತ್ತೆ, ನಾನು ಎಷ್ಟೊಂದು ವೀಡಿಯೋ ನೋಡಿದ್ದೀನಿ. ಸೊ ಇವಾಗ ಇನ್ನೊಂದು 2 ಡೇಸಲ್ಲಿ ಈ ರೂಮ್ ಮೇಕ್ ಓವರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಇದು ಒಬ್ಬಳೇ ಎಳೆಯೋಕ್ಕೆ ಆಗಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ, ಇಲ್ಲಾಂದರೆ ಯಾವಾಗೂ ಮಾಡಿಬಿಡ್ತಾ ಇದ್ದೆ. ಸೊ ಇಷ್ಟೇ ಗೈಸ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದು. ನಾನು ಹೇಳ್ದಂಗೆ ಚಿಕ್ಕದಾಗಾದ್ರೂ ತೊಗೊಂಡು ಮಾಡ್ಬೋದು, ಇಲ್ಲ ಹಾಫ್ ಸೆಕ್ಷನ್ ತೊಗೊಂಡು ಕ್ಲಿಪ್ಸ್ ಹಾಕ್ಕೊಂಡಾದರೂ ಮಾಡ್ಬೋದು. ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಇರೋದಕ್ಕೆ ನಾನು ಸಿಂಪಲಾಗಿ ತೋರಿಸಿದ್ದೀನಿ. ಆ್ಯಂಡ್ ನಿಮ್ಗೆ ಯಾವ್ದಾದ್ರು ಹೇರ್ ಸ್ಟೈಲ್ ಬೇಕಿದ್ರು ಪ್ಲೀಸ್ ಕಮೆಂಟ್ ಮಾಡಿ. ನಾನು ಆದಷ್ಟು ಬೇಗ ಹೇರ್ ಸ್ಟೈಲ್ ಬ್ಲಾಗ್ಸ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಹತ್ರ ಹೇರ್ ಡಮ್ಮಿ ಇರೋದ್ರಿಂದ ನಾನು ಹಿಂಗೆ ಟ್ರಯಲ್ ಮಾಡಿಬಿಟ್ಟು ವೀಡಿಯೋಸ್ನ ಹಾಕ್ಬಿಡ್ತೀನಿ. ಸೊ ನೀವೆಲ್ಲ ನೋಡಿಬಿಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತಲೂ ನೀವು ಕಮೆಂಟ್ ಮಾಡಿ. ಸೊ see you in next video. Thanks for watching. ಆ್ಯಕ್ಚುಲಿ ನಾನು ವಿಡಿಯೋ ಎಡಿಟ್ ಮಾಡಿ ಇನ್ನೇನು ಪೋಸ್ಟ್ ಮಾಡೋದು ನೋಡಿಕೊಂಡೆ, ಆ ವಿಡಿಯೋ ಚೆನ್ನಾಗೇ ಬಂದಿಲ್ಲ. ಅದಕ್ಕಾಗಿ ಓಕೆ ಅಟ್ಲೀಸ್ಟ್ ನಾನು ಮಾಡ್ಕೊಂಡಿರೋದಾದ್ರೂ ನೀಟಾಗಿ ತೋರಿಸೋಣ ಅಂತ ಅಂದ್ಕೊಂಡು ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ಎಷ್ಟು ಚೆನ್ನಾಗಿ ಮಾಡ್ತು, ನಮ್ಮ ಮನೇಲಿ ಏನೋ ಸ್ವಲ್ಪ ಬ್ಲರ್ರಾಗಿ ಬರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ನಾನು ಲೈಟ್ ಸೆಟಪ್ ಮಾಡಿದ್ರು ಹಾಗೆ ಬರುತ್ತೆ. ಸೊ ದಿಸ್ ಈಸ್ ಹೌ ಮೈ ಹೇರ್ ಲುಕ್ಸ್ ಲೈಕ್ ಆ್ಯಕ್ಚುಲಿ. ಸೊ ಗೈಸ್, see you in my next video.